ಕರ್ನಾಟಕ ಅಪೆಕ್ಸ್ ಬ್ಯಾಂಕ್ ಲಿಮಿಟೆಡ್ ಅರ್ಜಿ ಸಲ್ಲಿಸುವುದು ಹೇಗೆ ಎಂದು ತಿಳಿಸಿಕೊಡಬಹುದು. ಮೊದಲಿಗೆ ಕರ್ನಾಟಕ ಅಪೆಕ್ಸ್ ಬ್ಯಾಂಕ್ ಲಿಮಿಟೆಡ್ ಕರ್ನಾಟಕ ಅಪೆಕ್ಸ್ ಬ್ಯಾಂಕ್ ಲಿಮಿಟೆಡ್ ಅಂತ ಟೈಪ್ ಮಾಡಿ ಈ ಥರ ಕ್ಲಿಕ್ ಮಾಡಿದ್ರೆ ಇಲ್ಲಿ ಲಿಂಕ್ ಬರುತ್ತೆ. ಈ ಲಿಂಕ್ ಮೇಲೆ ಕ್ಲಿಕ್ ಮಾಡಿ, ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಈ ಥರ ಬರುತ್ತೆ. ನೋಂದಣಿ ಇಲ್ಲಿದೆ ನೋಡಿ, ಇದನ್ನು ಕ್ಲಿಕ್. ಮೊದಲಿಗೆ ಅಧಿಸೂಚನೆ ಎಲ್ಲ ತಿಳ್ಕೊಂಡಿರಬೇಕು, ಡಾಕ್ಯುಮೆಂಟ್ಸ್ ಎಲ್ಲ ರೆಡಿ ಇಟ್ಕೊಬೇಕು. ಇನ್ನೊಂದು ವಿಡಿಯೋದಲ್ಲಿ ತಿಳಿಸಿದ ಹಾಗೆ SLC ಮಾರ್ಕ್ಸ್ ಕಾರ್ಡ್, ಫೋಟೋ, ಸಿಗ್ನೇಚರ್, ಆಧಾರ್ ಕಾರ್ಡ್, ಡಿಗ್ರಿ ಮಾರ್ಕ್ಸ್ ಕಾರ್ಡ್ಸ್, ಕನ್ನಡ ಗ್ರಾಮೀಣ ಸರ್ಟಿಫಿಕೇಟ್ ಇದ್ದರೆ ಕನ್ನಡ ಗ್ರಾಮೀಣ ಸರ್ಟಿಫಿಕೇಟ್, ಕಂಪ್ಯೂಟರ್ ಸರ್ಟಿಫಿಕೇಟ್, ಇಬ್ಬರು ಗಣ್ಯ ವ್ಯಕ್ತಿ, ಈಗ ಸ್ಥಳೀಯ ಗಣ್ಯ ವ್ಯಕ್ತಿಗಳ ನಡತೆ ಪ್ರಮಾಣ ಪತ್ರ, ಕಂಪ್ಯೂಟರ್ ಸರ್ಟಿಫಿಕೇಟ್ ಇದ್ದರೆ ಡಿಗ್ರಿ ಮಾರ್ಕ್ಸ್ ಕಾರ್ಡ್, ಕ್ಯಾಸ್ಟ್ ಸರ್ಟಿಫಿಕೇಟ್, ಇದನ್ನೆಲ್ಲ ಮುಂಚೆನೇ ರೆಡಿ ಮಾಡಿಕೊಂಡಿರಬೇಕು. ನೋಂದಣಿ ಮೇಲೆ ಕ್ಲಿಕ್ ಮಾಡಿ ಅಧಿಸೂಚನೆ ಓದಿ ಅರ್ಥೈಸಿಕೊಂಡಿದ್ದೀರಾ ಕೇಳುತ್ತೆ. ಹೌದು ಅಂತ ಕ್ಲಿಕ್ ಮಾಡಿ. ಇಲ್ಲಿ ಅಭ್ಯರ್ಥಿಯ ಹೆಸರು, ಕ್ಯಾಟಗರಿ, ಹುದ್ದೆ, ನೀವು ಯಾವ ಕ್ಯಾಸ್ಟ್ ಇರುತ್ತೋ ಆ ಕ್ಯಾಸ್ಟ್ ಹಾಕ್ಬೋದು. ಸುಮ್ಮನೆ ತಿಳಿಸಿರ್ತೀನಿ. ಬ್ಯಾಂಕ್ ಅಸಿಸ್ಟೆಂಟ್, ಜನ್ಮ ದಿನಾಂಕ ಸುಮ್ಮನೆ ಹಾಕಿರೋದು, ಇಮೇಲ್ ಐ ಡಿ ಹಾಕಿ. 2 ಬಾರಿ ಇಮೇಲ್ ಐ ಡಿ ಹಾಕಬೇಕಾಗತ್ತೆ, ಸೇಮ್ ಇಮೇಲ್ ಐ ಡಿ. ಮೊಬೈಲ್ ನಂಬರ್, ಎರಡು ಕಡೆ ನಮ್ಮ ಮೊಬೈಲ್ ನಂಬರ್ ನಮೂದಿಸಿ OTP ಕಳಿಸ್ಬೇಕಾಗುತ್ತೆ. OTP ಬರುತ್ತೆ. OTP ಬಂದಾಗ ಇಲ್ಲಿ OTP ವ್ಯಾಲಿಡೇಷನ್ ಕೇಳುತ್ತೆ. ವ್ಯಾಲಿಡೇಷನ್ ಆಗಿದ ತಕ್ಷಣ ಮುಂದಿನ ಪೇಜಲ್ಲಿ ತಂದೆ ತಾಯಿಯ ಹೆಸರು ಹಾಗೂ ವಿಳಾಸ, ವಿದ್ಯಾರ್ಹತೆ, ನೀವು ಮಾಡಿರುವಂಥ ಡಿಗ್ರಿಯಲ್ಲಿ ಈ BA BCom BSc ಆಗಲಿ ಸೆಮಿಸ್ಟರ್ ವೈಸ್ ಕೆಲವರು ಸೆಮಿಸ್ಟರ್ ವೈಸ್ ಇರುತ್ತೆ, ಕೆಲವರು ಇಯರ್ ವೈಸ್ ಇರುತ್ತೆ. ಇಯರ್ ವೈಸ್ ಇರೋರು 1 ಇಯರ್ ಮಾರ್ಕ್ಸ್ ಕಾರ್ಡ್ ಫುಲ್ಲು ಎಷ್ಟಿತ್ತು ಎಷ್ಟು ತೊಗೊಂಡಿದ್ದೀರಾ. ಹಾಗೆ ಸೆಮಿಸ್ಟರ್ ಫಸ್ಟ್ ಸೆಮ್, ಸೆಕೆಂಡ್ ಸೆಮ್, ಥರ್ಡ್ ಸೆಮ್. ಫಸ್ಟ್ ಸೆಮ್ ಸಪ್ರೇಟು, ಸೆಕೆಂಡ್ ಸೆಮ್ ಸಪ್ರೇಟು, ಥರ್ಡ್ ಸೆಮ್ ಸಪ್ರೇಟು, ಫೋರ್ತು, ಆ ಥರ ಸಪ್ರೇಟ್ ಮೊದಲೇ ರೆಡಿ ಮಾಡ್ಕೊಂಡಿರಬೇಕು. ಆಮೇಲೆ ಪರ್ಸಂಟೇಜ್ ಎಲ್ಲ ಅದು ಆಟೋಮೆಟಿಕ್ ತೊಗೊಳುತ್ತೆ. ನೀವು ಕೂಡ ರೆಡಿ ಮಾಡಿ ಒಂದು ಪಕ್ಕ ಅದು ಬರೋದು ನಿಜನ ಕರೆಕ್ಟಾ ಇಲ್ವ ಅಂತ ತಿಳ್ಕೊಬೇಕಾಗುತ್ತೆ. ಎಲ್ಲ ಸೆಮಿಸ್ಟರ್ ವೈಸ್ ಬೇಕಾಗುತ್ತೆ, ಸಪ್ರೇಟ್. ಈಗ 600 ಇತ್ತು ಅಂದರೆ ಫಸ್ಟ್ ಸೆಮಿಸ್ಟರ್ 500 ತೊಗೊಂಡಿರ್ತೀರ, ಆ ಥರ. ಸೆಕೆಂಡ್ 600, 500, ಆ ಥರ ಮುಂಚೆನೇ ರೆಡಿ ಮಾಡ್ಕೊಂಡಿರಬೇಕು. ಇದೆಲ್ಲ ಆದಮೇಲೆ ಲಾಸ್ಟಲ್ಲಿ ಸಬ್ಮಿಟ್ ಕೇಳುತ್ತೆ. ಸಬ್ಮಿಟ್ ಆದಮೇಲೆ ವೆರಿಫಿಕೇಷನ್ಗೆ ಇನ್ನೊಂದು ಸರಿ ಓಪನ್ ಆಗುತ್ತೆ. ಎಲ್ಲ ಈಗೇನು ಫಸ್ಟಲ್ಲಿ ಫಿಲ್ ಮಾಡಿದ್ದೀರ ಅದು ಕೂಡ, ಮತ್ತು ಈ ತಂದೆ ತಾಯಿ ವಿಳಾಸ, ಅಡ್ರೆಸ್ಸು, ಹೆಸರು ಎಲ್ಲ ಬರೆದಿರ್ತಾರಲ್ಲ ಅದೆಲ್ಲ ಕೇಳುತ್ತೆ. ಅದಾದ ನಂತರ ಎಲ್ಲ ಡಾಕ್ಯುಮೆಂಟ್ಸ್ಗಳನ್ನ ಅಪ್ಲೋಡ್ ಕೇಳುತ್ತೆ. ಡಿಗ್ರಿ ಮಾರ್ಕ್ಸ್ ಕಾರ್ಡ್ 2 MB ಒಳಗಡೆ ಇರುತ್ತೆ. ಫೋಟೋ ಸಿಗ್ನೇಚರ್ 10 KB ಇಂದ 100 KB ಒಳಗಡೆ ಇರ್ಬೋದು. ಮತ್ತು ಇನ್ನು ಇತರೆ SLC ಮಾರ್ಕ್ಸ್ ಕಾರ್ಡ್ ಆಗಲಿ, ಕ್ಯಾಸ್ಟ್ ಸರ್ಟಿಫಿಕೇಟ್ ಆಗಲಿ, ನಡತೆ ಪ್ರಮಾಣ ಆಗಲಿ 250 KB ಒಳಗಡೆ ಇರಬೇಕು. 100 KB ಇಂದ 250 KB ಒಳಗಡೆ JPG ಅಥವಾ PDF ಎರಡರಲ್ಲಿ ಯಾವುದಾದ್ರೂ ಕೂಡ ಸ್ಕ್ಯಾನ್ ಆಗುತ್ತೆ. ಇದೆಲ್ಲ ಡಾಕ್ಯುಮೆಂಟ್ಸ್ ಅಪ್ಲೋಡ್ ಆದಮೇಲೆ ಫೀಸ್ ಕೇಳುತ್ತೆ. ಆಯಾ ಕ್ಯಾಟಗರಿಗೆ, ಆಯಾ ಜಾತಿಗೆ ಸಂಬಂಧಪಟ್ಟಂತೆ ಕೇಳ್ತಾ ಹೋಗುತ್ತೆ. ಫೀಸ್ ಪೇಮೆಂಟ್ ಆದಮೇಲೆ ಸಬ್ಮಿಟ್ ಬರ್ತದೆ, ಕ್ಲಿಕ್ ಮಾಡಿ. ಮರಿದೆ ಪ್ರಿಂಟೌಟ್ ತೊಗೊಳ್ಳಿ.